नमस्ते बच्चों, मैं लता कड़कोड़ उत्तर कन्नड़ जिला मुंडगोड़ तालुक के महात्मा जी प्रौढ़शाला पाड़ा में हिंदी शिक्षिका के रूप में कार्य कर रही हूँ। बच्चों, आज हम तृतीय भाषा हिंदी विषय के अंतर्गत 9वीं कक्षा के दूसरा पाठ गुलाब सिंह इस पाठ के बारे में जानकारी प्राप्त कर लेंगे। बच्चों, यह एक देशभक्ति से संबंधित कहानी है। इस कहानी के द्वारा लेखिका हम सभी को देशभक्ति, त्याग, बलिदान, भाई बहन का प्रेम, प्रजा की जिम्मेदारी और कर्तव्य आदि का चित्रण बहुत ही सुंदर रूप से किया गया है। और लेखिका इस पाठ में झंडे को स्वतंत्रता के रूप में प्रतिबिंबित किया गया है। तो बच्चों, अब हम इस पाठ के बारे में जानकारी प्राप्त कर लेने से पहले इस पाठ के लेखिका श्रीमती सुभद्रा कुमारी चौहान इनके बारे में संक्षिप्त जानकारी प्राप्त कर लेंगे और उसके बाद हम पाठ की ओर जाएंगे। तो आइए बच्चों, अब हम इस पाठ के लेखिका सुभद्रा कुमारी चौहान जी के बारे में जानकारी प्राप्त कर लेंगे और यह जानकारी हम पीपीटी के द्वारा प्राप्त कर लेंगे। तो बच्चों, जो आप अब इस चित्र में देख रहे हैं, ये सुभद्रा कुमारी चौहान जी का भावचित्र है। अब हम सुभद्रा कुमारी चौहान जी के बारे में जानकारी प्राप्त कर लेंगे। सुभद्रा कुमारी चौहान जी का जन्म 1904 में उत्तर प्रदेश के प्रयाग नामक गांव में हुआ था। यह प्रयाग इलाहाबाद जिला में है। बाल्यकाल से ही साहित्य में इनकी विशेष रुचि थी। यानी सुभद्रा कुमारी चौहान छोटी उम्र से ही साहित्य प्रेमी थी। साहित्य में विशेष रुचि था उन्हें। इनकी प्रथम काव्य रचना केवल 15 वर्ष की आयु में ही की थी। मಕ್ಕಳೇ, ಸುಭದ್ರಾ ಕುಮಾರ್ ಚೌಹಾನ್ ಜಿಯವರ ಜನ್ಮ 1904 ಆಗಸ್ಟ್ 16, 1904ರಲ್ಲಿ ಉತ್ತರ ಪ್ರದೇಶದ ಇಲಾಹಾಬಾದ್ ಜಿಲ್ಲೆಯ ಪ್ರಯಾಗ್ ಎಂಬ ಸ್ಥಳದಲ್ಲಿ ಆಗಿತ್ತು. ಬಾಲ್ಯಕಾಲದಿಂದಲೇ ಇವರಿಗೆ ಸಾಹಿತ್ಯದ ಮೇಲೆ ತುಂಬ ಒಲವಿತ್ತು. ಎಷ್ಟು ಇವರಿಗೆ ಸಾಹಿತ್ಯದ ಮೇಲೆ ಒಲವು ಪ್ರೀತಿ ಇತ್ತು ಅಂದರೆ, ಇವರು ಕೇವಲ ತಮ್ಮ 15ನೇ ವರ್ಷದಲ್ಲಿಯೇ ಮೊದಲನೇ ಕಾವ್ಯವನ್ನು ರಚನೆ ಮಾಡಿದರು. ಅಂದರೆ 15 ವರ್ಷದ ವಯಸ್ಸಿನಲ್ಲಿಯೇ ಎಲ್ಲರೂ ಮೆಚ್ಚುವಂತಹ ಎಲ್ಲರ ಮನಸ್ಸಿಗೂ ಇಷ್ಟವಾಗುವಂತಹ ಒಂದು ಕಾವ್ಯ ರಚನೆಯನ್ನು ಇವರು ಮಾಡಿದರು. और इनके पति का नाम था ठाकुर लक्ष्मण सिंह और इनका विवाह 1919 में हुआ था. और इनके बच्चों का नाम था अजय, ममता, सुधा, अशोक, विजय. ಠಾಕೂರ್ ಲಕ್ಷ್ಮಣ್ ಸಿಂಹರವರ ಜೊತೆಗೆ 1919ರಲ್ಲಿ ಇವರ ವಿವಾಹವಾಗಿತ್ತು. ಅಜಯ್, ಮಮತಾ, ಸುಧಾ ಮತ್ತು ಅಶೋಕ್, ವಿಜಯ್ ಇವರು ಸುಭದ್ರಾ ಕುಮಾರಿ ಚೌಹಾನ್ ಮತ್ತು ಠಾಕೂರ್ ಲಕ್ಷ್ಮಣ್ ಸಿಂಹ ದಂಪತಿಗಳಿಗಿದ್ದಂಥ ಮಕ್ಕಳು. ಇವರು ಸಾಹಿತ್ಯ ಸೇವೆಯ ಜೊತೆಗೇ ಅನೇಕ ರಾಷ್ಟ್ರೀಯ ಚಳುವಳಿಗಳಲ್ಲೂ ಸಹ ಭಾಗವಹಿಸಿದರು. ಅಂದರೆ ಇವರು ಕೇವಲ ಸಾಹಿತ್ಯ ಪ್ರೇಮಿ ಅಷ್ಟೇ ಅಲ್ಲ, ಒಬ್ಬ ಉತ್ತಮ ದೇಶಭಕ್ತಳೂ ಸಹ ಆಗಿದ್ದರು. ಹಾಗಾಗಿ ದೇಶವನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ಇವರು ಅನೇಕ ಚಳುವಳಿಗಳು ನಡೆದಾಗ ಎಲ್ಲ ಚಳುವಳಿಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದರು.
ರೀತಿಯಾಗಿ ಅನೇಕ ಚಳವಳಿಗಳಲ್ಲಿ ಭಾಗವಹಿಸಿದರ ಪ್ರತಿಫಲವಾಗಿ ಇವರು ಅನೇಕ ಬಾರಿ ಜೈಲುವಾಸವನ್ನು ಸಹ ಅನುಭವಿಸಬೇಕಾಯಿತು. साहित्य और राजनीतिक जीवन में समान रूप से भाग लेकर जीवन के अंत तक देश की सेवा करती रही. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಅಪಾರವಾದಂತಹ ಕೊಡುಗೆಯನ್ನು ನೀಡಿದರು. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಂದರೆ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸುವುದಕ್ಕಾಗಿ ತಮ್ಮಿಂದ ಏನೆಲ್ಲ ಸಾಧ್ಯವಾಗ್ತಿತ್ತೋ ಆ ಎಲ್ಲ ಕೆಲಸಗಳನ್ನು ಇವರು ಮಾಡ್ತಾಯಿದ್ರು. ಚಳುವಳಿಗಳಲ್ಲೂ ಸಹ ಭಾಗವಹಿಸಿ ಜೈಲುವಾಸವನ್ನು ಸಹ ಅನುಭವಿಸಿದರು. इस तरह जीवन के अंत तक देश की सेवा करती रही. ಜೀವನದ ಕೊನೆಯ ಕ್ಷಣದವರೆಗೂ ಸಹ ಇವರು ದೇಶ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದರು. सुभद्रा कुमारी चौहान जी की प्रमुख रचनाएं इस प्रकार हैं. झांसी की रानी श्रीमती सुभद्रा कुमारी चौहान जी की एक प्रसिद्ध कविता है और इनकी कविताओं का संकलन त्रिधारा और मुकुल नाम से प्रसिद्ध है. ಝಾನ್ಸಿ ಕಿ ರಾಣಿ ಅನ್ನೋದು ಸುಭದ್ರಾ ಕುಮಾರಿ ಚೌಹಾನ್ ಜಿ ಅವರಿಂದ ರಚಿತವಾದಂಥ ಪ್ರಸಿದ್ಧವಾದಂಥ ಕವಿತೆಯಾಗಿದೆ. ಇವರ ಕವಿತಾ ಸಂಕಲನವು ತ್ರಿಧಾರ ಮತ್ತು ಮುಕುಲ್ ಎಂಬ ಹೆಸರುಗಳಿಂದ ಪ್ರಕಟವಾಗಿದೆ. और कहानियों का संग्रह बिखरे मोती नाम से प्रकटित हुआ है. इनकी रचनाओं में देश प्रेम, भारतीय इतिहास तथा संस्कृति की छाप हम देख सकते हैं. ಇವರ ರಚನೆಗಳಲ್ಲಿ ಅಂದರೆ ಕಾವ್ಯ ರಚನೆ ಆಗಿರ್ಬೋದು, ಕಥಾ ಸಂಕಲನಗಳಾಗಿರ್ಬೋದು, ಇವೆಲ್ಲದರಲ್ಲೂ ಸಹ ದೇಶಪ್ರೇಮ ಮತ್ತು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಗಳ ಒಂದು ಪ್ರಭಾವವನ್ನು ನಾವು ನೋಡಬಹುದಾಗಿತ್ತು. ಅಂದರೆ ಆ ಕಾವ್ಯಗಳನ್ನು, ಕಥಾ ಸಂಕಲನಗಳನ್ನು, ಕಥೆಗಳನ್ನು ಓದಿದಾಗ ಎಂಥ ಮನುಷ್ಯನಿಗಾದರೂ ಸಹ ದೇಶಾಭಿಮಾನ ಜಾಗೃತಗೊಳ್ಳುವಂಥ ರೀತಿಯಲ್ಲಿ ಇವರು ಕವಿತೆಗಳನ್ನು ರಚನೆ ಮಾಡ್ತಾಯಿದ್ರು. ಕೇವಲ ಅವುಗಳನ್ನು ಓದೋದ್ರಿಂದ ಅವರ ಮನಸ್ಸಲ್ಲಿ ಸುಪ್ತವಾಗಿ ಮಲಗಿರುವಂಥ ದೇಶಾಭಿಮಾನ ಎಚ್ಚೆತ್ತುಕೊಂಡು ಅವರೂ ಸಹ ದೇಶವನ್ನು ಸ್ವತಂತ್ರಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಷ್ಟರ ಮಟ್ಟಿಗೆ ಇವರು ಕವಿತೆಗಳನ್ನು ರಚನೆ ಮಾಡ್ತಾಯಿದ್ರು. ಹೀಗೆ ತಮ್ಮ ಕವಿತೆಗಳ ಮೂಲಕ, ತಮ್ಮ ಕಾರ್ಯಗಳ ಮೂಲಕ ಜನರಲ್ಲಿರುವಂತಹ ದೇಶಭಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ರು. आपकी कहानियाँ सरल शैली, मधुरतम भावनाओं, आदर्श और यथार्थ के मर्मस्पर्शी संघर्षों पर आधारित है. सुभद्रा कुमारी चौहान जी केवल कविताओं की रचनाओं से ही नहीं, कहानियों की रचनाओं से भी प्रसिद्ध है. इनकी कहानियाँ बहुत ही सरल थी और शैली बहुत ही सुंदर थी और मधुरतम भावनाओं और आदर्श यथार्थ के मर्मस्पर्शी संघर्षों पर आधारित रहते थे. ಸುಭದ್ರಾ ಕುಮಾರಿ ಚೌಹಾನ್ ಜಿ ಅವರು ಕೇವಲ ಕವಿತೆಗಳನ್ನು ಬರೆಯೋದಷ್ಟೇ ಅಲ್ಲ, ಅನೇಕ ಸುಂದರವಾದಂತಹ ಕಥಾ ಸಂಕಲನಗಳನ್ನು ಮಾಡಿದರು. ಇವರ ಎಲ್ಲ ಕಥೆಗಳು ತುಂಬ ಸರಳವಾದಂತಹ ಭಾಷೆಯಿಂದ ರಚಿತವಾಗಿರ್ತಾ ಇದ್ವು ಮತ್ತು ಅದರಲ್ಲಿ ಮಧುರವಾದಂಥ ಭಾವನೆಗಳು, ಆದರ್ಶಗಳು ಮತ್ತು ವರ್ತಮಾನ ಪರಿಸ್ಥಿತಿಗೆ ಹೋಲುವಂತಹ ಅನೇಕ ಘಟನೆಗಳನ್ನು, ಹೃದಯಸ್ಪರ್ಶಿ ಘಟನೆಗಳನ್ನು ಅವರು ಆ ಕಥೆಗಳಲ್ಲಿ ಅಡಕವಾಗುವಂತೆ ರಚನೆ ಮಾಡಿರ್ತಾ ಇದ್ರು. आपकी कहानियों पर हिंदी साहित्य सम्मेलन की ओर से 2 बार सक्सेरिया पुरस्कार मिला था. आपकी कहानियों के संग्रहों का नाम है बिखरे मोती तथा उन्मादिनी. ಇವರ ಒಂದು ಕಥಾ ಸಂಕಲನಕ್ಕೆ, ಕಥೆಗಳಿಗೆ ಹಿಂದಿ ಸಾಹಿತ್ಯ ಸಮ್ಮೇಳನದ ಕಡೆಯಿಂದ ಸಕ್ಸೇರಿಯಾ ಪ್ರಶಸ್ತಿಯು ಸಹ ಲಭ್ಯವಾಗಿತ್ತು. ಇವರ ಕಥೆಗಳ ಒಂದು ಕಥಾ ಸಂಕಲನ ಬಿಖರೆ ಮೋತಿ ಮತ್ತು ಉನ್ಮಾದಿನಿ ಅನ್ನೋ ಹೆಸರುಗಳಲ್ಲಿ ಪ್ರಸಿದ್ಧವಾಗಿವೆ. इस तरह साहित्य क्षेत्र में अपना ही एक विशिष्ट स्थान प्रदान किए गए श्रीमती सुभद्रा कुमारी चौहान जी का अंत्य फरवरी 15, 1948 को मध्य प्रदेश के सिवनी नामक गांव में हुआ था.
ಈ ರೀತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥ ಮಹಾನ್ ಲೇಖಕಿ, ಪ್ರಸಿದ್ಧವಾಗಿರುವಂತಹ ಲೇಖಕಿ ಶ್ರೀಮತಿ ಸುಭದ್ರಾ ಕುಮಾರಿ ಚೌಹಾಣ್ಜಿಯವರ ಮರಣ ಫೆಬ್ರವರಿ 15, 1948ರಲ್ಲಿ ಮಧ್ಯಪ್ರದೇಶದ ಸಿವೋನಿ ಎಂಬಲ್ಲಿ ಇವರು ಮರಣವನ್ನು ಹೊಂದಿದರು. ಇದು ಈ ಪಾಠದ ಅಂದರೆ ಗುಲಾಬ್ ಸಿಂಗ್ ಪಾಠದ ಲೇಖಕಿಯಾದಂತಹ ಸುಭದ್ರಾ ಕುಮಾರಿ ಚೌಹಾಣ್ಜಿಯವರ ಒಂದು ಸಂಕ್ಷಿಪ್ತ ಪರಿಚಯ. तो बच्चों, अब हम देखते हैं श्रीमती सुभद्रा कुमारी चौहान जी किस कथा के द्वारा हमें देश प्रेम से संबंधित कहानी सुनाने की प्रयास कर रहे हैं. यानी गुलाब सिंह यहाँ एक देशभक्ति से संबंधित कथा है और इस कथा के कथानायक का नाम है गुलाब सिंह. गुलाब सिंह में किस प्रकार की देशभक्ति थी और देश के लिए वहाँ किस तरह अपने जीवन को समर्पण करता है, यही इस कथा का विषय है. तो आइए बच्चों, अब हम देखते हैं गुलाब सिंह का देशभक्ति. दिन और तारीख की ज़रूरत नहीं. जब हम अमर अंत की कहानी कहने वाले हैं तब एक दिन और तारीख को पकड़कर क्यों चले. ದಿನ ಮತ್ತು ಅಂದರೆ ಯಾವುದೇ ಒಂದು ದೇಶಭಕ್ತಿಗೆ ಸಂಬಂಧಪಟ್ಟಿರುವಂತಹ ಕಥೆಯನ್ನು ನಾವು ಓದ್ತಾ ಇದ್ದೀವಿ ಅಥವಾ ತಿಳ್ಕೊಳ್ತಾ ಇದ್ದೀವಿ ಅಂದಾಗ ಅದಕ್ಕೆ ದಿನ ಮತ್ತು ತಾರೀಕಿನ ಅವಶ್ಯಕತೆ ಬೇಕಾಗೋದಿಲ್ಲ. ಯಾಕಂದರೆ ನಾವು ಯಾವುದೇ ದೇಶದಲ್ಲಿ ವಾಸವಾಗಿರಲಿ, ಆ ದೇಶದ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ಳೋದು, ಆ ದೇಶದ ರಕ್ಷಣೆಗೆ, ಆ ದೇಶದ ಅಭಿವೃದ್ಧಿಗೆ ಸತತವಾಗಿ ನಾವು ಸಹ ಪ್ರಯತ್ನ ಪಡುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. जब हम अमर अंत की कहानी कहने वाले हैं तब एक दिन और तारीख को क्यों पकड़ कर चलें. ನಾವು ಅಮರ್ ಅಂತ್ ಕಿ ಕಹಾನಿ ಅಂದರೆ ಶಾಶ್ವತವಾಗಿ ಚಿರಕಾಲ ಉಳಿಯುವಂತಹ ಕಥೆಯನ್ನು, ಅಂದರೆ ಈಗ ಕೆಲವು ಮಹಾನ್ ವ್ಯಕ್ತಿಗಳ ಜೀವನವನ್ನು ನಾವು ತೆಗೆದುಕೊಳ್ಳೋದಾದರೆ ಮಹಾತ್ಮ ಗಾಂಧಿ, ಗೌತಮ್ ಬುದ್ಧ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಅನೇಕ ವೀರ ಸೈನಿಕರಾಗಿರ್ಬೋದು, ಮಹಾರಾಜರಾಗಿರ್ಬೋದು, ಅವರೆಲ್ಲರ ಕಥೆಯನ್ನು ನಾವು ತಿಳ್ಕೊಳ್ಳೋದಾದರೆ ಅವರು ಮರಣವನ್ನು ಹೊಂದಿದರೂ ಸಹ ಈಗಲೂ ಅನೇಕ ಕೋಟ್ಯಾನುಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಹೀಗೆ ಜೀವಂತವಾಗಿರುವವರ ವೀರರಲ್ಲಿ ಇವರು ಸಹ ಒಬ್ಬರು. ಇಂಥವರ ಬಗ್ಗೆ ತಿಳ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ನಮಗೆ ದಿನಾಂಕ ಮತ್ತು ತಾರೀಕಿನ ಅವಶ್ಯಕತೆ ಇರೋದಿಲ್ಲ. गुलाब सिंह के घर में पिता थे, माँ थी और एक गुड़िया सी बहन थी. वह सारे घर का दुल्हारा था. एक दिन की बात है, वह बीमार पड़ा. माँ ने उसका खाना बिल्कुल बंद कर दिया था, पर उसका बार बार कुछ खाने को मांगना छोटी बहन से न सहा गया. वह चुपके से गुड़ और चने चुरा लाई और खिला दिए अपने भैया को. अब हम गुलाब सिंह के परिवार के बारे में परिचय प्राप्त कर लेते हैं. गुलाब सिंह के घर में माता और पिता थे और उनके घर में माता, पिता और गुलाब सिंह के साथ एक सुंदर गुड़िया सी बहन भी थी. वह सारे घर का दुल्हारा था. ಮಕ್ಕಳೇ, ಈಗ ನಾವು ಗುಲಾಬ್ ಸಿಂಹರವರ ಪರಿವಾರದ ಬಗ್ಗೆ ಪರಿಚಯ ಮಾಡಿಕೊಳ್ಳೋದಾದರೆ, ಅವರ ಮನೆಯಲ್ಲಿ ಗುಲಾಬ್ ಸಿಂಹನ ಜೊತೆಗೆ ತಂದೆ ಮತ್ತು ತಾಯಿ ಇಬ್ಬರು ಇದ್ದರು. ಜೊತೆಗೆ ಅವರಿಗೆ ಒಂದು ಸುಂದರವಾದಂತಹ, ಗೊಂಬೆಯಷ್ಟು ಸುಂದರವಾಗಿರುವಂತಹ ಒಬ್ಬ ಸಹೋದರಿಯೂ ಸಹ ಇದ್ಲು. ಗುಲಾಬ್ ಸಿಂಗ್ ಮನೆಯವರೆಲ್ಲರ ಮುದ್ದಿನ ಮಗನಾಗಿದ್ದ. एक दिन की बात है, वहाँ बीमार पड़ा. माँ ने उसका खाना बिल्कुल बंद कर दिया था. सारे घर की, यानी सारे घर में अगर किसी ना किसी के घर में अगर बच्चे बीमार होते हैं तो उस बीमार बच्चे की माँ उन्हें उनके खाना पीने पर रोक लगा देते हैं. अर्थात जो बीमार लड़का या बीमार पुत्र जो खाना चाहता है वो सभी खाना उन्हें नहीं मिलता है. पथ्य का आहार का सेवन उन्हें सेवन करना पड़ता है.
सेवन करना पड़ता है। उसी तरह गुलाब सिंह के माता भी ಗುಲಾಬ್ ಸಿಂಹ ಖಾನ ಬಿಲ್ಕುಲ್ ಬಂದ್ ಕರ್ ದಿಯಾ ಥಾ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳ ಅನಾರೋಗ್ಯದಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಅವರ ತಾಯಿಯಂದಿರು ಅವರ ಆಹಾರದ ಮೇಲೆ ಕಡಿವಾಣವನ್ನು ಹಾಕಿರ್ತಾರೆ. ಪಥ್ಯದ ಆಹಾರವನ್ನು ಸೇವನೆ ಮಾಡಬೇಕಾಗಿರುವಂಥದ್ದು ಆ ಮಗುವಿನ ಕರ್ತವ್ಯವಾಗಿರುತ್ತೆ. ಹಾಗೆ ಗುಲಾಬ್ ಸಿಂಹನ ಮನೆಯಲ್ಲಿಯೂ ಸಹ ಅವರ ತಾಯಿ ಆತನ ಆಹಾರದ ಮೇಲೆ ಕಡಿವಾಣವನ್ನು ಹಾಕಿದ್ರು. पर उसका बार बार कुछ खाने को मांगना छोटी बहन से न सहा गया. यानी बीमार गुलाब सिंह उनकी माता से कुछ न कुछ पूछता रहता था, यानी खाने के लिए कुछ देने के लिए कहता था, लेकिन माँ बिल्कुल नहीं देती थी. उसके बदले डांट कर उन्हें सोने के लिए कहती थी. इस तरह का बर्ताव बहन से देखा न गया. ಹಾಗೆ ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಗುಲಾಬ್ ಸಿಂಹನಿಗೆ ಏನೇನಾದರೂ ತಿನ್ನಬೇಕು ಅನ್ನೋ ಬಯಕೆ ಆಗ್ತಾಯಿತ್ತು. ಹಾಗಾಗಿ ತನ್ನ ತಾಯಿಯ ಬಳಿ ಏನಾದರೂ ತಿನ್ನೋದಕ್ಕೆ ಕೇಳಿದಾಗ ಅವರ ತಾಯಿ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇರಲಿಲ್ಲ. ಅವರೇನು ಮಾಡ್ತಾಯಿದ್ರು, ಅದನ್ನು ನಿರಾಕರಿಸಿ ಆತನಿಗೆ ಪಥ್ಯದ ಆಹಾರವನ್ನಷ್ಟೇ ನೀನು ಸೇವನೆ ಮಾಡಬೇಕು ಅಂಥೇಳಿ ಆತನನ್ನು ಮಲಗೋದಕ್ಕೆ ಹೇಳ್ತಾಯಿದ್ರು. ತಾಯಿಯ ಈ ರೀತಿಯ ನಡವಳಿಕೆ ನಿಜಕ್ಕೂ ಸಹ ಅವಳಿಗೆ ಸಂತೋಷವನ್ನು ಕೊಟ್ಟಿರಲಿಲ್ಲ. ಯಾರಿಗೆ? ಗುಲಾಬ್ ಸಿಂಹನ ತಂಗಿ. ಹಾಗಾಗಿ ಅವಳೇನು ಮಾಡ್ತಾಯಿದ್ಲು, ಅವಳಿಗೆ ಒಂದು ರೀತಿಯ ಸಂಕಟವಾಗ್ತಾ ಇತ್ತು. ನನ್ನ ಅಣ್ಣ ಇಷ್ಟೆಲ್ಲ ರೋದನೆ ಮಾಡಿ ದುಃಖದಿಂದ ತನಗೆ ಬೇರೆ ರೀತಿಯ ಆಹಾರವನ್ನು ತಿನ್ನೋದಕ್ಕೆ ಕೇಳಿದರೆ ನನ್ನ ತಾಯಿ ಕೊಡ್ತಾ ಇಲ್ವಲ್ಲ ಅಂಥೇಳಿ ತಾಯಿ ಮೇಲೆ ಕೋಪವೂ ಸಹ ಬರ್ತಾ ಇತ್ತು ಮತ್ತು ಅಣ್ಣನ ಪರಿಸ್ಥಿತಿಯನ್ನು ನೋಡಿ ಸಂಕಟವನ್ನೂ ಸಹ ಪಡ್ತಾ ಇದ್ಲು. वह चुपके से घूड़ और चने चुरा लाई और खिला दिए अपने भैया को. इसलिए वह बहन क्या करती है, माँ को बिना बताए रसोई घर से चोरी से गुड़ और चना चुरा कर लाती है और अपने भैया को खिला देती है और उसके मन में जो हंसी आती है उसे देखकर बहुत ही खुश हो जाती है. ಈ ಸಹೋದರಿ, ಚಿಕ್ಕ ಸಹೋದರಿ ತನ್ನ ಅಣ್ಣನ ಪರಿಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳೋದಕ್ಕಾಗದೇ ಅಡಿಗೆ ಮನೆಯಿಂದ ಬೆಲ್ಲ ಮತ್ತು ಕಡಲೆಯನ್ನು ತಂದು ತನ್ನ ಅಣ್ಣನಿಗೆ ತಿನ್ನಿಸ್ತಾಳೆ. ಆಗ ಅಣ್ಣನ ಮುಖದಲ್ಲಿ ಆದಂಥ ಸಂತೋಷವನ್ನು ಕಂಡು ಇವಳು ಸಹ ಖುಷಿಯಿಂದ ಕುಣಿದಾಡ್ತಾಳೆ. उसके बाद भैया का बुखार बढ़ गया, पर वहाँ तो खिला ही चुकी थी. अपने भाई के संतोष के लिए वह माँ बाप का गुस्सा भी सहने को तैयार थी. यानी जब वह बहन माँ को बिना बताए रसोई घर से चना और गुड़ चुरा कर लाती है और भैया को खिला देती है. उसके बाद भैया की बुखार बढ़ जाता है, लेकिन वहाँ तो खिला ही चुकी थी और अपने भाई के संतोष के लिए वहाँ माँ बाप का गुस्सा भी सहने के लिए तैयार थे. इसलिए रसोई घर से गुड़ और चना चुरा कर लाती है और अपने भाई को खिला देती है. ಆ ತಂಗಿ ತನ್ನ ಅಣ್ಣನನ್ನು ಸಂತೋಷಪಡಿಸುವುದಕ್ಕಾಗಿ ಅಡುಗೆ ಮನೆಯಿಂದ ತಾಯಿಗೆ ಹೇಳಲಾರದೇ ಬೆಲ್ಲ ಮತ್ತು ಕಡಲೆಯನ್ನು ತಂದು ತಿನ್ನಿಸ್ತಾಳೆ. ಅದಾದಮೇಲೆ ಅಣ್ಣನಿಗೆ ಮತ್ತೆ ಜ್ವರ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಅವಳು ಕಡಲೆ ಮತ್ತು ಬೆಲ್ಲವನ್ನು ಅಣ್ಣನಿಗೆ ತಿನ್ನಿಸಿಬಿಟ್ಟಿದ್ಲು. ಅಂದರೆ ಅಣ್ಣನ ಸಂತೋಷಕ್ಕಾಗಿ ತಂದೆ ಮತ್ತು ತಾಯಿಯರ ಹತ್ರ ಅವಳು ಬಯಸ್ಕೊಳ್ಳೋದಕ್ಕೂ ಮತ್ತು ಹೊಡೆಸ್ಕೊಳ್ಳೋದಕ್ಕೂ ಸಹ ಸಿದ್ಧಳಾಗಿದ್ಲು. ಅಂಥ ಒಂದು ಅಪರೂಪವಾದಂಥ ಒಂದು ಬಾಂಧವ್ಯ ಆ ಇಬ್ಬರು ಅಣ್ಣ ತಂಗಿಯರಲ್ಲಿ ಇತ್ತು. पर भाई ने गुड़ चने की बात किसी को ना बताई. धीरे धीरे रोग चला गया, पर भाई के मन पर बहन के प्रेम की छाप पड़ गई. ಆದರೆ ಅಣ್ಣನು ತನ್ನ ತಂಗಿ ಈ ರೀತಿಯಾಗಿ ಕದ್ದು ಅಡುಗೆ ಮನೆಯಿಂದ ತಂದು ನನಗೆ ತಿನ್ನಿಸಿದ್ಲು ಅಂತ ತಾಯಿ ಬಳಿ ಆಗಲಿ ಅಥವಾ ತಂದೆಯ ಬಳಿ ಆಗಲಿ ಹೇಳಲೇ ಇಲ್ಲ. ಕೊನೆಗೆ ದಿನ ಕಳೆದಂತೆ ಆತ ಅನಾರೋಗ್ಯದಿಂದ ಚೇತರಿಸ್ಕೊಳ್ತಾ ಬಂದ. ಆತನ ಜ್ವರ, ಕೆಮ್ಮು ಎಲ್ಲ ಕಡಿಮೆಯಾಗಿ ಆರೋಗ್ಯವಂತನಾಗಿ ಪರಿವರ್ತನೆ ಹೊಂದುತ್ತಾ ಬಂದ. ಆದರೆ ರೋಗ ಏನೋ ಕಡಿಮೆ ಆಗ್ತಾ ಬಂತು. ಆದರೆ ತನ್ನ ಖುಷಿಗಾಗಿ ತಂಗಿ ಏನೆಲ್ಲ ಮಾಡೋದಕ್ಕೆ ಸಿದ್ಧಳಾಗಿದ್ದಾಳೆ ಅನ್ನೋ
ಕಲ್ಪನೆ, ಆ ತಂಗಿ ವ್ಯವಹರಿಸಿದಂಥ ರೀತಿ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ತನ್ನ ತಂಗಿಯ ಮೇಲಿದ್ದ ಪ್ರೀತಿ ಇನ್ನೂ ಜಾಸ್ತಿ ಆಯಿತು. ಅಂದರೆ ತನ್ನ ಖುಷಿಗಾಗಿ ತನ್ನ ತಂಗಿ ಎಲ್ಲ ಮಾಡ್ತಾಳೆ ಅಂತ ತನ್ನ ತಂಗಿಯ ಮೇಲೆ ಖುಷಿಪಟ್ಟ, ಹೆಮ್ಮೆ ಪಟ್ಟ. ಇಂಥ ತಂಗಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಿ ಖುಷಿಪಟ್ಟ. ಹೀಗೆ ಆ ತಂಗಿಯ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ऐसी एक नहीं अनेक बातें बहन की, माँ की, पिता की उसके मन पर छपी थी. ಹೀಗೆ ಅನೇಕ ಪರಿವಾರದಲ್ಲಿ ಅನೇಕ ಘಟನೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರುತ್ತೆ. ಹೀಗೆ ಗುಲಾಬ್ ಸಿಂಹನ ಮನಸ್ಸಿನಲ್ಲೂ ಸಹ ತಾಯಿಯ ಬಗ್ಗೆ, ತಂದೆಯ ಬಗ್ಗೆ, ತಂಗಿಯ ಬಗ್ಗೆ ಪ್ರೀತಿ ಹೆಚ್ಚಾಗುವಂಥ, ಅಭಿಮಾನವನ್ನು ಹುಟ್ಟಿಸುವಂಥ ಅನೇಕ ಘಟನೆಗಳು ನಡೆದೋಗಿದ್ವು. वह कभी उनसे लड़ता झगड़ता भी, पर आंखों के आंसू और मन के रंग उसके मन पर छपी इन तस्वीरों को धो न सके. ಅಲ್ವಾ, ಪ್ರತಿಯೊಬ್ಬರ ಮನೆಯಲ್ಲೂ ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಎಲ್ಲರೂ ಜಗಳವನ್ನು ಯಾವುದೋ ಒಂದು ವಿಷಯದ ಮೇಲೆ ಅಥವಾ ಬಟ್ಟೆಯ ವಿಷಯದಲ್ಲಿ, ಊಟದ ವಿಷಯದಲ್ಲಿ, ಯಾವುದೇ ಒಂದು ವಸ್ತುವನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಕಿತ್ತಾಡಿರ್ಬೋದು, ಜಗಳ ಆಡಿರ್ಬೋದು, ಹೊಡೆದಾಡಿರಬಹುದು, ಅವರನ್ನು ನೋಡಿ ಅತ್ತಿರಬಹುದು, ಅವರಿಗೆ ಬೈಯೋ ಹಾಗೆ ತಂದೆ ತಾಯಿಗಳು ಬೈಯೋ ಹಾಗೆ ಮಾಡಿರ್ಬೋದು. ಎಷ್ಟೆಲ್ಲ ಘಟನೆಗಳು ಆಗಿದ್ರೂ ಸಹ ಆ ಯಾವ ಘಟನೆಗಳು ಸಹ ಅವರ ಮನಸ್ಸಿನ ಆಳದಲ್ಲಿ ಅವರ ಮೇಲಿರುವಂತಹ ಪ್ರೀತಿಯನ್ನು, ಬೇರೂರಿರುವಂಥ ಪ್ರೀತಿಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಒಂದು ಸಂಬಂಧ ಅಂತ ಅನಿಸ್ಕೊಳ್ಳೋದು. ಅಂದರೆ ಹಾಗೆ ಗುಲಾಬ್ ಸಿಂಹನ ಜೀವನದಲ್ಲೂ ಸಹ ಅವನು ತನ್ನ ತಂಗಿಯ ಜೊತೆಗೆ ಎಷ್ಟೆಲ್ಲ ಜಗಳ ಮಾಡಿದರೂ ಸಹ ತಂಗಿ ಅನಾರೋಗ್ಯದ ಸಂದರ್ಭದಲ್ಲಿ ಅವನಿಗಾಗಿ ಏನೆಲ್ಲ ಕಷ್ಟವನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ಲು ಅಂತ ನೆನಪಿಸ್ಕೊಂಡಾಗ ಆ ಜಗಳ, ಅವಳಿಂದ ಆದಂಥ ನೋವು ಎಲ್ಲವೂ ಸಹ ಮರೆತು ಹೋಗ್ತಾ ಇತ್ತು. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ನಡೆದಿರುತ್ತಲ್ವಾ. भारी जुलूस निकलना था, कौमी झंडे का जुलूस था वह. एक दिन ऐसी हवा बही कि मुरझाए हुए दिलों में नई जान आ गई. यहाँ हुआ उमंगों की हवा थी. बड़ा भारी जुलूस निकलना था, पर बादशाह का हुक्म था कि जुलूस ना निकले. शहर में आतंक छा गया. ತುಂಬ ದೊಡ್ಡ ಮೆರವಣಿಗೆ ಆಗುವಂತಹ ಒಂದು ಹಬ್ಬದ ಆಚರಣೆಯ ಸಂದರ್ಭ ಅದಾಗಿತ್ತು. ಆ ಹಬ್ಬ ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲರ ಮನಸ್ಸಲ್ಲೂ ಮುರ್ಜಾಯೇ ಹುಯಿ ದಿಲೋಮೆ ನೈ ಜಾನ್ ಆ ಗೈ. ಮುರ್ಜಾನ ಅಂದರೆ ಬಾಡಿ ಹೋಗುವಂಥದ್ದು. ತಮ್ಮ ಕೆಲಸಗಳಿಂದ ಬಳಲಿ ಬೆಂಡಾದ ದೇಹಕ್ಕೆ ಒಂದು ಹೊಸ ಉತ್ಸಾಹವನ್ನು, ಕನಸನ್ನು ಕಟ್ಟಿಕೊಡುವಂಥ ಸಂದರ್ಭ ಅದಾಗಿತ್ತು. ಎಲ್ಲರೂ ಉತ್ಸಾಹದಿಂದ, ಸಂತೋಷದಿಂದ, ಸಂಭ್ರಮ ಸಡಗರದಿಂದ ಹಬ್ಬದ ಆಚರಣೆಯನ್ನು ಮಾಡಬೇಕಾಗಿತ್ತು. पर बादशाह का हुक्म था कि जुलूस ना निकले. ಆದರೆ ಆ ರಾಜ್ಯವನ್ನು ಆಳ್ತಾ ಇದ್ದಂಥ ಮಹಾರಾಜನ ಆಜ್ಞೆ ಆಗಿತ್ತು. ಏನಪ್ಪ ಅಂದರೆ ಇಲ್ಲಿ ಯಾವ ಮೆರವಣಿಗೆಯನ್ನು ಮಾಡೋ ಹಾಗಿಲ್ಲ. ಆಗ ಆ ರಾಜನ ಆಜ್ಞೆಯನ್ನು ಕೇಳಿ ಎಲ್ಲರ ಆಸೆ ನಿರಾಸೆಯ ರೂಪದಲ್ಲಿ ಪರಿವರ್ತನೆಯಾಗಿತ್ತು. ಬಡ ಅತ್ಯಾಚಾರಿ ಥಾ ವಹ. ತುಂಬ ಅತ್ಯಾಚಾರಿಯಾಗಿದ್ದ ಅವನು. ಪ್ರಜೆಗಳ ಸಂತೋಷವನ್ನು ಬಯಸುವಂಥ ರಾಜ ಆಗಿರಲಿಲ್ಲ. ಹಾಗಾಗಿ ಇಡೀ ಊರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿಕೊಳ್ತು. ಅಂದರೆ ಎಷ್ಟು ಉತ್ಸಾಹದಿಂದ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಸಂಭ್ರಮ ಸಡಗರದಲ್ಲಿ ಪ್ರಜೆಗಳಿದ್ರೋ ಆ ಎಲ್ಲರ ಆಸೆ ನಿರಾಸೆಗೊಂಡಿತ್ತು. ಅವರೆಲ್ಲರ ಮನಸ್ಸಲ್ಲೂ ಸಹ ಒಂದು ರೀತಿಯ ಆತಂಕ, ದುಃಖ ಮನೆ ಮಾಡಿತ್ತು. ಆಗ उस समय गुलाब सिंह और उनके छोटी बहन दोनों मिलकर बातें करते हैं. भाई बादशाह अपने भाई गुलाब सिंह अपने बहन से कहता है, बड़ा आया बादशाह, क्यों ना निकले जुलूस, क्यों ना निकले हमारा झंडा. ಆಗ ಪ್ರತಿಯೊಬ್ಬರೂ ಸಹ ಮಹಾರಾಜನನ್ನು ಬೈಕೊಳ್ತಾ ತಮ್ಮ ನೋವನ್ನು ತಮ್ಮ ಬೈಗುಳಗಳ ಮೂಲಕ ವ್ಯಕ್ತಪಡಿಸ್ತಾ ಮಾತನಾಡ್ಕೊಳ್ತಾ ಇದ್ದರು.
ಅದೇ ರೀತಿಯಾಗಿ ಗುಲಾಬ್ ಸಿಂಹನು ಸಹ ತನ್ನ ತಂಗಿಯ ಜೊತೆ ಮಾತನಾಡ್ತಾ ಇದ್ದ. ಮಹಾರಾಜನಿಗೆ ಬೈತಾ ಇದ್ದ. ಯಾವ ರೀತಿಯಾಗಿ ಬೈದ? ಬಡಾ ಆಯಾ ಬಾದ್ಶಾಹ, ಏನಿವನು ದೊಡ್ಡ ಮಹಾರಾಜನಂತೆ, ಇವನ ಆಜ್ಞೆಯನ್ನು ನಾವು ಚಾಚೂ ತಪ್ಪದೆ ಪಾಲಿಸಬೇಕಂತೆ. ಕ್ಯೂನ ನಿಕ್ಲೆ ಜುಲೂಸ್, ಯಾಕೆ ನಾವು ಮೆರವಣಿಗೆಯನ್ನು ಮಾಡಬಾರ್ದು, ಯಾಕೆ ನಾವು ನಮ್ಮ ಧ್ವಜವನ್ನು ಹಾರಿಸಬಾರ್ದು ಅಂಥೇಳಿ ತನ್ನ ತಂಗಿಯನ್ನು ಪ್ರಶ್ನೆ ಮಾಡ್ತಾಳೆ. ಬಹನ್ ಬೋಲಿ, ಭಯ್ಯ ಕೌನ್ ಹೇ ಯಹ ಮಹಾರಾಜ್? ಆಗ ತಂಗಿ ಸಹೋದರಿ ತನ್ನ ಅಣ್ಣನನ್ನು ಕೇಳ್ತಾಳೆ, ಹೌದಲ್ವಾ ಅಣ್ಣ, ಯಾರು ಇವನು ಮಹಾರಾಜ ಅಂದರೆ? ಯಾಕೆ ನಾವು ಇವನ ಮಾತನ್ನು ಕೇಳಬೇಕು? ಯಾಕೆ ಇವನು ಈ ರೀತಿಯಾಗಿ ಯಾರೂ ಸಹ ಊರಲ್ಲಿ ಹಬ್ಬ ಮಾಡಬಾರ್ದು ಅಂತ ಆಜ್ಞೆ ಮಾಡಿದ್ದಾನೆ ಅಂಥೇಳಿ ಕೇಳ್ತಾಳೆ. ಆಗ ಅದಕ್ಕುತ್ತರವಾಗಿ ಗುಲಾಬ್ ಸಿಂಗ್ ಹೇಳ್ತಾನೆ, ಭಯ್ಯಾನೆ ಕಹ ಹೋಗಾ ಕೋಯಿ, ಹೌದಲ್ವಾ, ಯಾರೋ ಏನೋ, ಯಾರೋ ಒಬ್ಬ ಇರಬಹುದು ಮಹಾರಾಜ ಅಂತ, ಆದರೆ ಅವನ ಮಾತನ್ನು ನಾವು ಕೇಳಬೇಕಲ್ಲ ಅಂತ ಹೇಳಿ ಆ ಅಣ್ಣ ತನ್ನ ತಂಗಿ ಮುಂದೆ ಹೇಳ್ತಾನೆ. ಆಗ ಅಣ್ಣನನ್ನು ಉದ್ದೇಶಿಸಿ ತಂಗಿ ಅಣ್ಣನಿಗೆ ಪ್ರಶ್ನೆ ಮಾಡ್ತಾಳೆ. ಬಹನ್ನೇ ಪೂಜಾ, ಕ್ಯೂ ನ ನಿಕ್ಲೆ ಜುಲೂಸ್, ಕ್ಯೂ ನ ನಿಕ್ಲೆ ಝಂಡಾ, ಯಾಕೆ ಮೆರವಣಿಗೆಯನ್ನು ಯಾಕೆ ಮಾಡಬಾರ್ದು, ಧ್ವಜವನ್ನು ಯಾಕೆ ಹಾರಿಸಬಾರ್ದು? ಆಗ ಅವರಣ್ಣ ತನ್ನ ತಂಗಿಗೆ ಅದಕ್ಕೂ ತಂಗಿ ಕೇಳಿದಂಥ ಪ್ರಶ್ನೆಗೆ ಉತ್ತರಿಸ್ತಾ ಹೇಳ್ತಾನೆ, ಭಾಯಿ ಕಟು ಸ್ವರ್ ಮೇ ಬೋಲಾ, ಹಮಾರಾ ದೇಶ್ ಬಾದ್ಶಾಹ ಕಾ ಗುಲಾಮ್ ಜೋ ಹೈ. ತುಂಬ ವ್ಯಂಗ್ಯವಾಗಿ ಸಿಟ್ಟಿನಿಂದ ಅಣ್ಣ ತನ್ನ ತಂಗಿಯ ಪ್ರಶ್ನೆಗೆ ಉತ್ತರಿಸ್ತಾಳೆ, ನಮ್ಮ ದೇಶ ಮಹಾರಾಜನ ಗುಲಾಮಗಿರಿಯಲ್ಲಿದೆಯಲ್ಲ, ಅವನು ನಮ್ಮನ್ನೆಲ್ಲ ಆಳ್ತಾ ಇದ್ದಾನೆ, ನಮ್ಮನ್ನು ಅವನು ಗುಲಾಮರಂತೆ ಕಾಣ್ತಾ ಇದ್ದಾನೆ, ಹಾಗಾಗಿ ಆತನ ಆಜ್ಞೆಯನ್ನು ನಾವು ಪಾಲಿಸಬೇಕಲ್ವಾ ಅಂಥೇಳಿ ಹೇಳ್ತಾನೆ. ಆಗ ಆ ತಂಗಿ ಹೇಳ್ತಾಳೆ, उत्तर था तब तो ज़रूर निकले जुलूस, हम ज़रूर फहराएंगे अपना झंडा, देखते हैं कौन रोकता है हमें. ನೋಡ್ರಿ, ತಂಗಿಯೂ ಸಹ ಅಷ್ಟೇ ಸ್ವಾಭಿಮಾನಿ ಆಗಿದ್ಲು. ಹಾಗಾಗಿ ಅಣ್ಣ ಹೇಳಿದ್ದಕ್ಕೆ ಅಣ್ಣ ಮತ್ತು ತಂಗಿ ಇಬ್ಬರೂ ಸೇರಿ ಮಾತಾಡ್ಕೊಳ್ತಾರೆ. ಯಾಕೆ ನಾವು ಹಬ್ಬವನ್ನು ಆಚರಣೆ ಮಾಡಬಾರ್ದು, ಯಾಕೆ ಮೆರವಣಿಗೆ ಹೋಗಬಾರ್ದು, ಯಾಕೆ ನಾವು ನಮ್ಮ ಧ್ವಜವನ್ನು ಹಾರಿಸಬಾರ್ದು? ನೋಡೋಣ, ಯಾರು ಬಂದು ನಮ್ಮನ್ನು ತಡೆದು ನಿಲ್ಲಿಸ್ತಾರೋ ನಾವು ಅವಶ್ಯವಾಗಿ ಖಂಡಿತವಾಗಿಯೂ ಸಹ ನಾವು ಮೆರವಣಿಗೆಯನ್ನು ಮಾಡೋಣ ಮತ್ತು ಧ್ವಜವನ್ನು ಹಾರಿಸೋಣ, ನೋಡೋಣ ಯಾರು ಬಂದು ನಮ್ಮನ್ನು ತಡೀತಾರೆ ಅಂಥೇಳಿ ಅಣ್ಣ ಹೇಳ್ತಾನೆ. ಅದಕ್ಕೆ ತಂಗಿ ತನ್ನ ಸಹಮತವನ್ನು ತೋರಿಸ್ತಾಳೆ. ಹೀಗೆ गुलाब सिंह और बहन दोनों मिलकर बादशाह के बारे में और उनकी आज्ञाओं पर चर्चा करते हैं. ಹೀಗೆ ಅಣ್ಣ ಮತ್ತು ತಂಗಿ ಇಬ್ಬರು ಸೇರಿ ಆ ರಾಜ್ಯವನ್ನು ಆಳ್ತಾ ಇದ್ದಂಥ ಮಹಾರಾಜನ ಬಗ್ಗೆ ಚರ್ಚೆ ಮಾಡ್ತಾ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾಕಂದರೆ ಇಬ್ಬರೂ ಸಹ ದೇಶದ ಮೇಲೆ ಅಭಿಮಾನವನ್ನು ಹೊಂದಿರುವಂಥವರಾಗಿದ್ದರು ಮತ್ತು ಇಬ್ಬರೂ ಸಹ ಸ್ವಾಭಿಮಾನಿಗಳಾಗಿದ್ದರು. ಯಾಕಂತಂದರೆ ಆ ಹಬ್ಬ ಆ ಇಡೀ ರಾಜ್ಯದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿದಂಥವರ ಮನಸ್ಸಿನಲ್ಲಿ ಒಂದು ಹೊಸ ಆಸೆಯನ್ನು ಹುಟ್ಟುಹಾಕುವಂಥ, ಹೊಸ ಶಕ್ತಿಯನ್ನು ಮೂಡಿಸುವಂಥ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇತ್ತು. ಅವರೆಲ್ಲ ತುಂಬ ಆಸೆಯಿಂದ, ಅಂದರೆ ಈ ಕೆಲವೊಂದು ಜಾತ್ರೆಗಳನ್ನು ನಾವು ಮಾಡ್ತೇವೆ, 5 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಜಾತ್ರೆಗಳನ್ನು ಮಾಡೋದನ್ನು ನಾವೆಲ್ಲ ನೋಡಿರ್ಬೋದು. ಆಗ ಪ್ರತಿಯೊಬ್ಬರನ್ನು ಕರೆದು ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಹ ಹೊಸ ಬಟ್ಟೆಗಳನ್ನು ತಂದು ಮನೆಯನ್ನು ಸುಂದರವಾಗಿ ಅಲಂಕರಿಸಿ ವಿಶೇಷವಾಗಿ ಎಲ್ಲರೂ ಮಾಡೋ ಹಾಗೆ ನಾವು ಸಹ ಹಬ್ಬವನ್ನು ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಪಾಲಕರಲ್ಲೂ ಸಹ ಇರುತ್ತೆ. ಹಾಗೆ ಆ ಎಲ್ಲ ಪಾಲಕರು ಸಹ ಆ ಹಬ್ಬದ ಆಚರಣೆಗಾಗಿಯೇ ತಾವು ದುಡಿದಂಥ ಹಣವನ್ನು ಪ್ರತಿನಿತ್ಯ ಸ್ವಲ್ಪ ಹಣವನ್ನು ಒಟ್ಟುಗೂಡಿಸ್ತಾ ಬರ್ತಾರೆ. ಹಾಗೆ ಇವರ ಗುಲಾಬ್ ಸಿಂಹನ ಊರಲ್ಲೂ ಸಹ ಪ್ರತಿಯೊಬ್ಬರೂ ಸಹ ಈ ಹಬ್ಬದ ಆಚರಣೆಗೆಂದೇ ಹಣವನ್ನು ಒಟ್ಟುಗೂಡಿಸಿದರು. ತಮ್ಮ ಮಕ್ಕಳಿಗೆ ವಿಶೇಷವಾದಂತಹ ಆಟಿಕೆಗಳನ್ನು ಕೊಡಿಸ್ಬೇಕು,
ಹೊಸ ಹೊಸ ಬಟ್ಟೆಯನ್ನು ಖರೀದಿ ಮಾಡಿ ಆ ಮಕ್ಕಳಿಗೆ ಬಟ್ಟೆಯನ್ನು ತೊಡಿಸ್ಬೇಕು ಅಂಥೇಳಿ ಎಷ್ಟೆಲ್ಲ ಮುಂದಾಲೋಚನೆಗಳನ್ನು ಮಾಡಿಕೊಂಡು ತಯಾರಿಯನ್ನು ನಡೆಸ್ತಾ ಇದ್ರು. ಆ ಎಲ್ಲ ಪಾಲಕರ ಆಸೆ ಮೇಲೆ ತಣ್ಣೀರೆರಚಿದ ಹಾಗಿತ್ತು ಆ ಬಾದಶಾಹನ ಆಜ್ಞೆ. ಮಕ್ಕಳು ಸಹ ಒಂದು ಸುಂದರವಾದಂತಹ ಕನಸನ್ನು ಕಾಣ್ತಾ ಇದ್ರು. ಈ ಸ್ವಲ್ಪ ದಿನದಲ್ಲಿ ನಮ್ಮೂರಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ನಾವೆಲ್ಲ ಸುಂದರವಾದಂತಹ ಬಟ್ಟೆಗಳನ್ನು ಧರಿಸ್ತೀವಿ, ನಮ್ಮ ಮನೆಯಲ್ಲಿ ವಿಶೇಷವಾದಂತಹ ಅಡುಗೆಯನ್ನು ಮಾಡ್ತೀವಿ ಅಂಥೇಳಿ ತಮ್ಮ ಸ್ನೇಹಿತರನ್ನೆಲ್ಲ ಅವ್ರು ಏನು ಮಾಡಿದರು, ಆ ಹಬ್ಬದ ದಿನದಂದು ಅವರ ಮನೆಗೆ ಬರುವಂತೆ ಆಹ್ವಾನವನ್ನು ನೀಡಿದರು. ಹೀಗೆ ಎಷ್ಟೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರಲ್ಲ, ಅವರೆಲ್ಲರ ಒಂದು ಆಸೆಯನ್ನು ನಿರಾಸೆಯನ್ನಾಗಿಸಿತ್ತು ಆ ಬಾದಶಾಹನ ಆಜ್ಞೆ. ಹಾಗಾಗಿ ಇಬ್ಬರು ಅಣ್ಣ ತಂಗಿಯಂದಿರು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಂತ, ज़रूर निकलेगा जुलूस, हम ज़रूर पहनाएंगे अपना झंडा, देखते हैं कौन रोकता है हमें. ಹೀಗೆ ಅವರಿಬ್ಬರು ಅಣ್ಣ ತಂಗಿಯಂದರು ಸೇರಿ ಒಂದು ನಿರ್ಧಾರವನ್ನು ಮಾಡಿದರು. ನಾವು ಅವಶ್ಯವಾಗಿ ಖಂಡಿತವಾಗಿಯೂ ಈ ಹಬ್ಬವನ್ನು ಆಚರಣೆ ಮಾಡೋಣ, ಧ್ವಜವನ್ನು ಹಾರಿಸೋಣ, ಮೆರವಣಿಗೆ ಹೋಗೋಣ. ನಾನು ಮತ್ತು ನೀನು ಸೇರಿ ನಮ್ಮ ಸ್ನೇಹಿತರನ್ನು ಕರ್ಕೊಂಡು ಮೆರವಣಿಗೆ ಹೋಗೋಣ. ಯಾರೂ ಸಹ ದೊಡ್ಡವರು ಇದರಲ್ಲಿ ಪಾಲ್ಗೊಳ್ಳೋದು ಬೇಡ. ನಾವೇ ಆ ಮಹಾರಾಜನ ಮನಸ್ಸನ್ನು ಬದಲಾಯಿಸೋಣ, ಅವರೂ ಸಹ ಹಬ್ಬ ಆಚರಣೆ ಮಾಡಿರಿ ಅಂಥೇಳಿ ಆಜ್ಞೆಯನ್ನು ಹಿಂತೆಗೆಯುವಂತೆ ಮಾಡೋಣ, ನೋಡೋಣ ನಮ್ಮನ್ನು ಯಾರು ತಡೀತಾರೆ ಅಂಥೇಳಿ ಅವ್ರೇನು ಮಾಡ್ತಾರೆ, ಒಂದು ನಿರ್ಧಾರವನ್ನು ಮಾಡ್ತಾರೆ. तो बच्चों, दोनों भाई बहन अंत में निर्णय लेते हैं कि हम ज़रूर अपना झंडा फहराएंगे, जुलूस निकलेंगे. तो किस प्रकार वे दोनों भाई बहन जुलूस करते हैं, झंडा किस प्रकार बनाते हैं, उसका फल उन्हें कैसे मिलता है, और सारे उस राज्य के उस शहर में रहने वाले सारे लोग किस प्रकार उनके साथ देते हैं, ये बाकी सभी हम कल की कक्षा में देख लेंगे. तो बच्चों, आप भी घर में अच्छी तरह से इस पाठ का अध्ययन करके जो आज हम पाठ किए हैं उनमें आने वाले 1 अंक के 10 प्रश्नों को लिखकर उसका उत्तर लिखकर कल की कक्षा में हाजिर होना आवश्यक है. तो बच्चों, हम कल मिलेंगे. तब तक के लिए आप सभी को धन्यवाद.